ರಂಜನಿ ಅಂದು ಒಂದು ಮಾತನ್ನೇ ಹಿಡ್ಕೊಂಡು ಆಫೀಸ್ನಲ್ಲಿರೋ ಸಮಯದಲ್ಲಿ ಯಾವಾಗಲೂ ತನ್ನ ಜೊತೆ ಇರಬೇಕು ಅಂತ ರೋಲ್ ಮಾಡ್ತಾನೆ ರುದ್ರ. ಆ ಮಾತಿಗೆ ಶಾಕ್ ಆಗ್ತಾ ಅದು ಹೇಗೆ ಸಾಧ್ಯ ಸರ್ ಅಂತ ಕೇಳಿದ್ಲು. ಸಾಧ್ಯ ಆಗುತ್ತೆ, ನೀನೇ ಸಾಧ್ಯವಾಗುವಂತೆ ಮಾಡ್ತೀಯಾ. ಆಗಲೇ ಲಂಚ್ಗೆ ಹೇಗೆ ಬಂದಿಯೋ ಹಾಗೆ ನಾನು ಹೋಗೋ ಪ್ರತಿಯೊಂದು ಜಾಗಕ್ಕೂ ನೀನು ಬರಬೇಕು ಅಂತ ಹೇಳ್ದ ರುದ್ರ. ಕೆಲಸ ಫಾರ್ವರ್ಡ್ ಮಾಡಿದ್ದೀನಿ, ಲ್ಯಾಪ್ಟಾಪ್ ತಂದು ಎದುರುಗಡೆ ಕೂತು ಕೆಲಸ ಮಾಡ್ಕೊ ಅಂತ ಹೇಳ್ದೆ. ಅದಕ್ಕೆ ರಂಜನಿ ತಲೆ ಮೇಲೆ ಕೈ ಹೊತ್ಕೊಂಡು, ಅಯ್ಯೋ ದೇವ್ರೇ, ಹಸಿರಿಗೆ ಸುಸ್ತಾಗ್ತಿದ್ರೆ ಈತ ನನ್ನ ಸುಸ್ತನ್ನು ಇನ್ನೂ ಎತ್ಸೋ ಮಾತು ಹೇಳಿದ್ನಲ್ಲ, ಈತನೆದುರು ಕೂತು ನಾನು ಕೆಲಸ ಮಾಡಿದ್ರೆ ನಾನು ಉಸಿರಾಡೋದಕ್ಕಾಗತ್ತಾ ಅಂತ ಮನಸ್ಸರ ಅಂದ್ಕೊಳ್ತಿರುವಾಗಲೇ ನನಗೆ ಯಾವುದೇ ವಿಷಯವನ್ನು ಒಂದು ಸಲ ಹೇಳೋದು ಮಾತ್ರ ಅಭ್ಯಾಸ ಅಂದ ರುದ್ರ. ಆ ಮಾತಿಗೆ ಓಡುತ್ತಾ ತನ್ನ ಕ್ಯಾಬಿನ್ಗೆ ಹೋಗಿ ಲ್ಯಾಪ್ಟಾಪ್ ತಂದು ರುದ್ರನ ಎದುರು ಕೂತು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಲು ರಂಜನಿ. ಕೆಲಸ ಮಾಡ್ತಿರುವ ರುದ್ರ ಅವಳು ಪಡ್ತಿರೋ ಪಾಡನ್ನು ಒಂದು ಕಣ್ಣಿನಿಂದ ಗಮನಿಸ್ಲೇ ಇದ್ದಾನೆ. ಇನ್ನೊಂದು ಕಡೆ ಕಾಲ್ ಮುಗಿಸಿ ಬಂದ ವೀರ, ಇನ್ನು ನಾನು ಹೋಗ್ಲಾ ಅಂತ ಕೇಳ್ದೆ. ಸರಿ ಹೋಗು ವೀರ ಅಂತ ಹೇಳಿದ್ಲು ಅನ್ಸೂಯ. ಈಗಲೂ ತಡೀತೀಯಾ ಅಂದ್ಕೊಂಡೆ, ಏನೋ ಇಷ್ಟು ಸುಲಭವಾಗಿ ಹೋಗು ಅಂತಿದೆಯಾ ಅಂತ ಅನುಮಾನದಿಂದ ಕೇಳ್ದ ವೀರ. ಬೆಳಗ್ಗಿನಿಂದ ನೀನು ಇಲ್ಲಿ ಕೆಂಡದ ಮೇಲೆ ಕೂತಂತೆ ಕೂತಿದ್ಯಾ, ಅದಕ್ಕೆ ಹೋಗ್ತೀನಿ ಅಂದ ತಕ್ಷಣ ಇನ್ನೂ ತೊಂದರೆಗೆ ಸಿಲುಕ್ಸೋದು ಇಷ್ಟ ಇಲ್ಲದೆ ಹೋಗು ಅಂದೆ, ಅದು ಕೂಡ ತಪ್ಪಾ ಅಂತ ಬೇಸರದಿಂದ ಅಂದ್ಲು ಅನ್ಸೂಯ. ತಪ್ಪು ಅಂತ ಹೇಳಲಿಲ್ಲ, ಆದರೆ ನಿನ್ನ ಅಣುವು ನನಗೆ ಗೊತ್ತು. ನೀನೇನೋ ಟೆನ್ಷನ್ನಲ್ಲಿದೆಯಾ ಅಂತ ನನಗನ್ನಿಸ್ತಿದೆ. ಎಲ್ಲ ಸರಿಯಾಗಿದೆಯಾ? ಇಲ್ಲಿದ್ದರೆ ನೀನು ನನ್ನ ಹತ್ರ ಏನಾದರೂ ಮುಚ್ಚಿಡ್ತಿದ್ಯಾ ಅಂತ ಕೇಳ್ತಿದ್ದ ವೀರನ ಮಾತಿಗೆ ಅಡ್ಡಿಪಡಿಸ್ತಾ. ಅಬ್ಬಾ ವೀರ, ಯಾಕೆ ಸಣ್ಣ ವಿಷಯವನ್ನು ಇಷ್ಟೊಂದು ಎಳೆದಾಡ್ತಿದ್ಯಾ? ಬೆಳಗ್ಗಿನಿಂದ ಕಸ್ಟಮರ್ಸ್ ಜೊತೆ ನಾನು ಬ್ಯುಸಿಯಾಗಿದ್ದರೆ ಟೆನ್ಷನ್ ಅಂತೀಯ ಅಲ್ವಾ? ನಾನು ಚೆನ್ನಾಗಿದ್ದೀನಿ, ನೀನು ಸುಮ್ಮನೆ ಬೇರೇನೋ ಅಂದ್ಕೊಳ್ಬೇಡ. ಇರಬೇಕನ್ಸಿದ್ರೆ ಇರು, ಹೋಗ್ಬೇಕನ್ಸಿದ್ರೆ ಹೋಗು, ಅಷ್ಟೇ ಹೊರತು ನನ್ನನ್ನು ಅನುಮಾನಿಸ್ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ಅನ್ಸೂಯ. ಅವಳ ಮಾತಿನಲ್ಲಿನ ತಡಬಡಾಯಿಸುವಿಕೆ ಸ್ಪಷ್ಟವಾಗಿ ಅರ್ಥವಾಗ್ತಿದ್ರೆ ಏನೋ ನಡೆದಿದೆ ಅಂತ ತಿಳಿದ ವೀರ ಅಷ್ಟಕ್ಕಲ್ಲಿ ಇರೋದಕ್ಕೆ ಇಷ್ಟ ಇಲ್ಲದೆ ಹೊರಟು ಹೋಗ್ತಾನೆ. ಅವನು ಹೋಗುವುದನ್ನು ಗಮನಿಸಿದ ಅನ್ಸೂಯ ರಿಲ್ಯಾಕ್ಸ್ ಆಗ್ತಾ, ಎಂದೂ ಇಲ್ಲದವನು ವೀರ ಈ ವಿಷಯಕ್ಕೆ ನನ್ನನ್ನು ಅನುಮಾನಿಸ್ತಾ. ಅಸಲಿಗೆ ಇಷ್ಟು ದಿನಗಳಿಂದ ರೆಸ್ಟೋರೆಂಟ್ ಕೆಲಸದ ಮೇಲೆ ಇತ್ತಲೇ ಬರ್ತಿದ್ದೀನಿ, ಇಲ್ಲಿವರೆಗೆ ಈ ರಂಜನಿ ಕಾಣಿಸ್ಲಿಲ್ಲ. ಒಂದು ವೇಳೆ ಅವಳು ಇಲ್ಲೇ ಕೆಲಸ ಮಾಡ್ತಿದ್ದಾಳೆ ಅಂತ ಗೊತ್ತಿದ್ರೆ ನಾನು ರೆಸ್ಟೋರೆಂಟ್ ಇಲ್ಲಿ ಇಡುತ್ತಲೇ ಇರಲಿಲ್ಲ. ಈ ದಿನ ಅಂತೂ ಅವಳು ವೀರ ಕಣ್ಣಿಗೆ ಬೀಳಲಿಲ್ಲ. ಆದರೆ ಯಾವುದೋ ಒಂದು ದಿನ ವೀರ ಅವಳನ್ನ ನೋಡಿದ್ರೆ ಮಾತ್ರ ಈ ರೆಸ್ಟೋರೆಂಟನ್ನು ಬಿಡೋದಿಲ್ಲ, ಹಾಗೆ ಆ ರಂಜನಿಯೇನೂ ಬಿಡೋದಿಲ್ಲ. ಆಗ ವೀರ ನನಗೆ ಪೂರ್ತಿಯಾಗಿ ದೂರ ಆಗ್ತಾನೆ. ಹಾಗಾಗದಂತೆ ಇರಬೇಕಂದ್ರೆ ನಾನು ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು, ಏನಾದರೂ ಒಂದು ಯೋಚಿಸ್ತೀನಿ ಅಂತ ತನ್ನಲ್ಲೇ ತಾನು ಅಂದ್ಕೊಂಡ್ಳು. ಸುರಭಿ ಕ್ಲಾಸ್ ರೂಮ್ನಲ್ಲಿ ಕೂತು ಪ್ರೊಫೆಸರ್ ಕ್ಲಾಸ್ ಮಾಡ್ತಿದ್ರೆ ಅವರ ಕಡೆ ನೋಡ್ತಿದ್ದಾಳೆ. ಆದರೆ ಅವಳ ಆಲೋಚನೆಗಳು ಮಾತ್ರ ಹಿಂದಿನ ದಿನ ನಡೆದ ಘಟನೆಗಳ ಮೇಲಿವೆ. ಅಷ್ಟರಲ್ಲಿ ಫೋನ್ ಬಂದು, ಸುರಭಿ ಅವರಿಗಾಗಿ ಯಾರೋ ಬಂದಿದ್ದಾರೆ, ಟೀನ್ ಸರ್ ಅವಳನ್ನ ಕಳಿಸೋದಕ್ಕೆ ಹೇಳಿದ್ದಾರೆ ಅಂದ. ಅದಕ್ಕೆ ಪ್ರೊಫೆಸರ್ ಸುರಭಿಯನ್ನು ಹೋಗೋದಕ್ಕೆ ಕೇಳಿದ್ರಿಂದ ತನಗಾಗಿ ಯಾರು ಬಂದಿದ್ದಾರೆ ಅಂತ ತಿಳಿಯದ ಸುರಭಿ ಒಂದು ವೇಳೆ ಹಿಂದಿನ ದಿನ ತನ್ನ ಕಿಡ್ನ್ಯಾಪ್ ಮಾಡಿದ ರೌಡಿಗಳು ಬಂದಿದ್ದಾರೋ ಏನೋ ಅಂತ ಒಂದು ಕ್ಷಣ ಭಯಪಟ್ಲು. ಅಷ್ಟರಲ್ಲೇ ಇದು ಕಾಲೇಜ್ ಅಲ್ವಾ, ಅವ್ರು ಬಂದು ನನ್ನನ್ನು ಅಷ್ಟು ಸುಲಭವಾಗಿ ಕರ್ಕೊಂಡು ಹೋಗೋದಕ್ಕಾಗಲ್ಲ, ಸೊ ಇಲ್ಲಿವರೆಗೆ ಬರಲ್ಲ. ಮತ್ತು ಯಾರು ಇರಬಹುದು? ಒಂದು ವೇಳೆ ಮಮ್ಮಿ ಬಂದಿದ್ದಾರೋ ಏನೋ. ಹೌದು, ಕೆಲಸ ಮುಗಿಸಿ ಮಮ್ಮಿ ನನಗಾಗಿ ಬೇಗ ಬಂದಿರಬಹುದು ಅಂತ ಖುಷಿಯಿಂದ ಡೀನ್ ರೂಮ್ಗೆ ಹೋದ್ಲು ಸುರಭಿ. ಅಲ್ಲಿ ಚಂದ್ರ ಡೀನ್ ಜೊತೆ ಮಾತಾಡ್ತಿದ್ದಾನೆ. ಅವನನ್ನು ನೋಡ್ತಿದ್ದಂತೆ ಅವಳಲ್ಲಿ ಒಮ್ಮೆಲೆ ನಿರಾಸೆ ಮೂಡ್ತು. ಅವಳನ್ನ ನೋಡುತ್ತಲೇ, ಮಗಳೇ, ನಿನ್ನೆ ನಿನಗೇನೋ ದೊಡ್ಡ ಅಪಾಯ ತಪ್ಪಿದೆ ಅಂತ ತಿಳಿತು, ಏನಾಯಿತು ಅಂತ ಕೇಳಿದ ರುದ್ರ. ಆ ಮಾತಿಗೆ ಸುರಭಿ ಶಾಕ್ ಆಗ್ತಾ, ಅದೇನಪ್ಪ ಇನ್ಸ್ಪೆಕ್ಟರ್ಗೇನು ಹೇಳಬೇಡಿ ಎಂದೆ, ಈತನಿಗೆ ಹೇಗೆ ತಿಳಿತು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಬಹಳ ನಿಧಾನವಾಗಿ, ಯಾರನ್ನೋ ಟ್ರಾಪ್ ಮಾಡಲು ಹೋಗಿ ನನ್ನ ಕರ್ಕೊಂಡು ಹೋದರು, ನಾನೀಗ ಚೆನ್ನಾಗಿದ್ದೀನಿ ಅಂದ್ಲು. ಆದರೂ ನೀನು ಆಗ ಹೇಗೆ ಹೋದೆ ಸುರಭಿ? ಜಾಗೃತಿಯಾಗಿರಬೇಕು ಅಂತ ತಿಳಿಯಲ್ವಾ? ನಿನಗೇನಾದರೂ ಆದರೆ ನಿಮ್ಮ ಪೇರೆಂಟ್ಸ್ಗೆ ನಾವೇ ಅಲ್ವಾ ಉತ್ತರ ಕೊಡಬೇಕಿರೋದು ಅಂತ ಸೀರಿಯಸ್ ಆದ ಡೀನ್. ಸಾರಿ ಸರ್ ಅಂತ ತಲೆ ತಗ್ಗಿಸಿ ಹೇಳಿದ್ಲು ಸುರಭಿ. ಡೀನ್ ಮುಂದೆ ತನ್ನ ಮಗಳು ಹಾಕಿ ತಲೆ ತಗ್ಸೋದು ಇಷ್ಟವಾಗದ ಚಂದ್ರ ಸೀರಿಯಸ್ ಆಗಿ ಅವನ ಕಡೆ ನೋಡ್ದ. ಅದಕ್ಕೆ ಅವರು ಮತ್ತೆ ಇನ್ನೇನು ಮಾತಾಡಲಿಲ್ಲ. ನಾನು ನನ್ನ ಮಗಳನ್ನು ಕರ್ಕೊಂಡು ಹೋಗ್ತಿದ್ದೀನಿ, ಮಧ್ಯಾಹ್ನದಿಂದ ಕ್ಲಾಸ್ ಅಟೆಂಡ್ ಮಾಡ್ತಾಳೆ ಅಂದ ರುದ್ರ. ಆ ಮಾತಿಗೆ ಡೀನ್ ತಲೆ ಅಲ್ಲಾಡಿಸ್ತಿರಲು, ಇಲ್ಲ, ನಿನ್ನೆ ಕೂಡ ನನ್ನ ಕ್ಲಾಸ್ ಮಿಸ್ ಆದವು, ಈ ದಿನ ಕ್ಲಾಸ್ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಇಂಪಾರ್ಟೆಂಟ್ ಪಾಠಗಳು ನಡೀತಿವೆ ಅಂತ ಅಂದ್ಲು ಸುರಭಿ. ಮಗಳು ತನ್ನನ್ನು ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ಅರ್ಥ ಆಗ್ತಿದ್ರು ಅದನ್ನಷ್ಟಾಗಿ ತಲೆಗೆ ಹಾಕೊಳ್ಳದೆ, ಸರಿ ಬಿಡು, ಟೆನ್ಷನ್ ಮಾಡ್ಕೋಬೇಡ, ಕ್ಲಾಸ್ಗೆ ಹೋಗುವಂತೆ, ಹಾಗೆ ಇನ್ನು ನೀನು ಭಯಪಡೋ ಅಗತ್ಯ ಇಲ್ಲ. ಇನ್ನು ಮುಂದೆ ನಿನಗಿಲ್ಲಿ ಟೈಟ್ ಸೆಕ್ಯೂರಿಟಿ ಇರುತ್ತೆ ಸುರಭಿ. ನೀನು ಹಾಸ್ಟೆಲ್ನಲ್ಲಿದ್ದರೂ ಕಾಲೇಜಿಗೆ ಬಂದರೂ ಎಲ್ಲಿಗೋದ್ರೂ ನಿನ್ನ ಜೊತೆ ನಮ್ಮವ್ರು ಇರ್ತಾರೆ. ಸೊ ನೀನು ಇನ್ನು ಮುಂದೆ ಹೆದರದೆ ಖುಷಿಯಾಗಿ ಓದ್ಕೋ ಅಂತಂದ ಚಂದ್ರ.
ಸರಿ ಎಂಬಂತೆ ತಲೆ ಅಲ್ಲಾಡಿಸಿದ್ಲು ಸುರಭಿ. ನಡಿ, ಕ್ಲಾಸ್ ರೂಮ್ವರೆಗೂ ಜೊತೆಗೆ ಬರ್ತೀನಿ ಅನ್ನುತ್ತಾ ಚಂದ್ರ ಅವಳ ಭುಜದ ಮೇಲೆ ಕೈ ಹಾಕಿ ಹೊರಗೆ ಕರೆದೊಯ್ಯುತ್ತಿರುವಾಗ ಆ ಕೈಯನ್ನು ಭಾರ ಅಂತ ಭಾವಿಸುತ್ತಾ ಮೆಲ್ಲಗೆ ಅವನ ಕೈ ಬಿಡಿಸ್ಕೊಂಡು, ನಿಮಗೆ ಬಹಳ ಇಂಪಾರ್ಟೆಂಟ್ ಕೆಲಸಗಳಿರುತ್ತವೆ, ಟೈಮ್ ವೇಸ್ಟ್ ಮಾಡ್ಕೊಳ್ಳದೆ ಹೋಗಿ, ಕ್ಲಾಸ್ ರೂಮ್ ತಾನೇ, ನಾನು ಹೋಗ್ತೀನಿ ಅಂತ ಮುಖ ಸಿಂಡರಿಸಿ ಮುಂದಕ್ಕೆ ನಡೆದ್ಲು ಸುರಭಿ. ಸ್ವಲ್ಪ ದೂರ ಹೋದ ಅವಳನ್ನ ನೋಡಿ, ಸುರಭಿ ಅಂತ ಕರೆದ ಚಂದ್ರ. ಅದಕ್ಕೆ ಹಿಂದೆ ತಿರುಗಿ ತಂದೆ ಕಡೆ ನೋಡಿದ್ಲು ಸುರಭಿ. ನೀನು ಚೆನ್ನಾಗಿದೆಯಾ ಮಗಳೇ? ನೀನು ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ ಅನ್ನಿಸ್ತಿದೆ. ಅದು ನನ್ನ ಫೀಲಿಂಗಾ ಅಥವಾ ನಿಜವಾಗಿಯೂ ಅವಾಯ್ಡ್ ಮಾಡ್ತಿದ್ಯಾ ಅಂತ ಕೇಳಿದ ಚಂದ್ರ. ಹಾಗೆ ನಿಮ್ಗೆ ಯಾಕೆ ಅನ್ನಿಸ್ತಿದೆಯೋ ನನಗೆ ಗೊತ್ತಿಲ್ಲ, ಆದರೆ ನಾನು ಮಾತ್ರ ನನಗೆ ಇಷ್ಟ ಬಂದಂತಿದ್ದೀನಿ ಅಂತ ಹೇಳಿ ಹಿಂದೆ ತಿರುಗಿ ನೋಡದೆ ಹೊರಟು ಹೋದ್ಲು ಸುರಭಿ. ಹೋಗ್ತಾ ಇರೋ ಮಗಳನ್ನು ನೋಡ್ತಾ, ಇಲ್ಲ, ನೀನು ಮೊದಲಿಗಿಂತ ಸುರಭಿ ಅಂತ ಇಲ್ಲ. ಮೊದಲು ಸುರಭಿಗೆ ಅಪ್ಪ ಅಂದರೆ ಬಹಳ ಇಷ್ಟ, ಆದರೆ ಈಗ ನಿನ್ನಲ್ಲಿ ನನ್ನ ಬಗ್ಗೆ ಆ ಪ್ರೀತಿ ಕಾಣ್ತಿಲ್ಲ. ಅದು ಬೆಳೆದು ದೊಡ್ಡದಾಗಲು ಬಿಡಬಾರದು. ನಿನಗಿಷ್ಟವಾದದ್ದು ಯಾವುದಾದ್ರೂ ನಿನಗೆ ಕೊಡ್ತೀನಿ, ಆಗ ತಾನಾಗಿ ನೀನು ಮತ್ತೆ ಮೊದಲಿನಂತೆ ನನ್ನ ಜೊತೆ ಇರ್ತೀಯಾ ಅಂತ ಮನಸ್ಸಲ್ಲಿ ಅಂದ್ಕೊಂಡ ಚಂದ್ರ ಅಲ್ಲಿಂದ ಹೊರಟು ಹೋದ. ಇನ್ನೊಂದು ಕಡೆ ರುದ್ರನೆದುರು ಕೂತು ಒದ್ದಾಡ್ತಿರೋ ರಂಜನಿ, ಇಂಥ ಫುಡ್ಡನ್ನು ಇನ್ನೊಂದು ಸಲ ಈತನ ಮುಂದೆ ತಿನ್ನಬಾರ್ದು. ನಾನು ತಿಂದಿದ್ದನ್ನು ನೋಡಿದ್ರೆ ಸ್ಟೀಟಿದಾನ ಅನಿಸುತ್ತೆ, ಅದಕ್ಕೆ ನನಗೆ ಹೀಗಾಗ್ತಿದೆ. ಫುಡ್ ತಿಂದು ಖುಷಿ ಕೂಡ ಇಲ್ದಂತ ಮಾಡಿದ. ಅರ್ಜೆಂಟಾಗಿ ಸಂಜೆ ಅಮ್ಮನ ಹತ್ರ ದೃಷ್ಟಿ ತೆಗೆಸ್ಕೊಳ್ಬೇಕು ಅಂತ ಆಲೋಚಿಸ್ತಿದ್ದಾಳೆ ರಂಜನಿ. ಅವಳ ಮುಖದಲ್ಲಿ ಬದಲಾಗ್ತಿರೋ ಭಾವನೆಗಳನ್ನು ಗಮನಿಸ್ತಿರೋ ರುದ್ರ, ಕೆಲಸ ಮಾಡ್ತೀಯಾ ಅಥವಾ ಹಾಗೆ ಕಣ್ಣು ಬಿಟ್ಕೊಂಡು ನಿದ್ರೆ ಮಾಡ್ತೀಯಾ ಅಂತ ಕೇಳ್ದ. ಅದಕ್ಕೆ ದಬಕ್ಕನೆ ಎಚ್ಚರವಾದವಳಂತೆ, ಇಲ್ಲ ಸರ್, ನಾನೇನು ನಿದ್ರೆ ಮಾಡ್ತಿಲ್ಲ ಅಂದ್ಲು ರಂಜನಿ. ನೀನೇನು ಮಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿದೆ, ಆದರೆ ನಾಳೆ ಒಂದು ಟೆಂಡರ್ ಫೈಲ್ ಸಬ್ಮಿಟ್ ಮಾಡಬೇಕು. ಆಲ್ರೆಡಿ ನಾನು ಕೋಡ್ ಮಾಡಿದ್ದೀನಿ. ಅವುಗಳನ್ನ ಪ್ರಿಂಟೌಟ್ ತೆಗೆದು ನನ್ನ ಹತ್ರ ತೊಗೊಂಡು ಬಾ, ಸಿಗ್ನೇಚರ್ ಮಾಡ್ತೀನಿ. ನಾಳೆ ಸರಿಯಾಗಿ 9 ಗಂಟೆಗೆ ಟೆಂಡರ್ ಆಫೀಸಿಗೆ ಬಂದುಬಿಡು ಅಂದ ರುದ್ರ. ಸರ್, ನೀವು ಹೇಳಿದ ಪ್ರಿಂಟೌಟ್ ತೆಗೆದು ಕೊಡ್ತೀನಿ, ಸಿಗ್ನೇಚರ್ ಮಾಡಿ. ಆದರೆ ನಾನು ಆ ಫೈಲನ್ನು ಟೆಂಡರ್ ಆಫೀಸ್ಗೆ ತರೋದು ಅಂದರೆ ಆಗೋ ಕೆಲಸವೇ? ಅದು ಕೂಡ ಸರಿಯಾಗಿ 9 ಗಂಟೆಗೆ ಅಂದರೆ ಈ ಟ್ರಾಫಿಕ್ನಲ್ಲಿ ಆ ಸಮಯಕ್ಕೆ ನಾನು ಅಲ್ಲಿಗೆ ಬರಬೇಕಂದ್ರೆ 6 ಗಂಟೆಗೆ ಮನೆಯಿಂದ ಹೊರಡಬೇಕು ಅಂತ ಹೇಳಿದ್ಲು ರಂಜನಿ. ನೋಡು ರಂಜನಿ, ಇಲ್ಲಿ ನಾನು ಹೇಳಿದ್ದನ್ನು ಮಾಡೋದು ಮಾತ್ರ ನಿನ್ನ ಕೆಲಸ. ಮನೆಗೆ ಹೋಗಿ ಅಮ್ಮನ ಹತ್ರ ದೃಷ್ಟಿ ತೆಗೆಸ್ಕೊಳ್ಬೇಕು, ಹೊಟ್ಟೆ ತುಂಬ ತಿನ್ನಬೇಕು ಅನ್ನೋ ಆಲೋಚನೆ ಬಿಟ್ಟು ಟೆಂಡರ್ ಫೈಲ್ ಸಂಗತಿ ನೋಡು ಅಂದ ರುದ್ರ. ಅಬ್ಬಾ, ನನ್ನ ಮನಸ್ಸಿನಲ್ಲಿ ಏನೇ ಅಂದ್ಕೊಂಡ್ರು ಇವನಿಗೆ ಹೇಗೆ ತಿಳಿದು ಹೋಗುತ್ತೋ ಅರ್ಥ ಆಗ್ತಿಲ್ಲ ಅಂತ ಬೇಸರದಿಂದ ಅಂದ್ಕೊಂಡ ರಂಜನಿ ಫೈಲ್ ಇರೋ ಪೆನ್ ಡ್ರೈವ್ ಸಿಸ್ಟಮ್ಗೆ ಕನೆಕ್ಟ್ ಮಾಡಿ ಪ್ರಿಂಟೌಟ್ ತೆಗೆಯೋದಕ್ಕೆ ಶುರು ಮಾಡಿದ್ಲು. ಅವೆಲ್ಲವನ್ನು ತಂದು ರುದ್ರನ್ ಕೈ ಕೊಡಲು, ಎಲ್ಲವೂ ಸರಿಯಾಗಿದೆಯೇ ಇಲ್ಲವೇ ಅಂತ ಇನ್ನೊಮ್ಮೆ ನೋಡಿ ಅದರ ಮೇಲೆ ಸಿಗ್ನೇಚರ್ ಮಾಡಿದ ರುದ್ರ, ಫೈಲ್ ಜಾಗ್ರತೆ, ನಾನು ಚಾರ್ಜ್ ತೊಗೊಂಡ್ಮೇಲೆ ಇಲ್ಲಿವರೆಗೆ ಯಾವ ಟೆಂಡರ್ ಮಿಸ್ ಮಾಡಿಲ್ಲ, ಇದು ಕೂಡ ಮಿಸ್ ಆಗಲು ಬಿಡಬಾರ್ದು ಅಂತ ಸೀರಿಯಸ್ ಆಗಿ ಹೇಳ್ದ. ಅಷ್ಟು ಇಂಪಾರ್ಟೆಂಟ್ ಆದಾಗ ಈತನೇ ಹತ್ರ ಇಟ್ಕೊಂಡು ನಾಳೆ ಟೆಂಡರ್ ಆಫೀಸ್ ತರ್ಬೋದಲ್ವಾ, ನನಗ್ಯಾಕೆ ಒಪ್ಸೋದು ಅಂತ ಬೈದ್ಕೊಳ್ತಾ ರಂಜನಿ ಆ ಫೈಲನ್ನು ಎತ್ತಿಟ್ಕೊಂಡ್ಳು. ನೀನೆಷ್ಟೇ ಬೈದ್ಕೊಂಡ್ರು ಇದು ನಿನಗೊಂದು ಪರೀಕ್ಷೆ, ನೋಡೋಣ ನಿನ್ನ ಅದೃಷ್ಟ ಹೇಗಿದೆಯೋ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ ರುದ್ರ. ಆಫೀಸ್ ಮುಗಿದ ಮೇಲೆ ಕ್ಯಾಬ್ನಲ್ಲಿ ಮನೆಗೆ ಹೊರಟಳು ರಂಜನಿ. ಕ್ಯಾಬ್ನಲ್ಲಿ ಎಂಪ್ಲಾಯೀಸ್ ಎಲ್ಲರೂ ಇಳಿದ ಮೇಲೆ ಮೇಡಮ್ ಅಂತ ಕರೆದ ಕ್ಯಾಬ್ ಡ್ರೈವರು. ಯಾವುದೋ ಆಲೋಚನೆಯಲ್ಲಿದ್ದ ರಂಜನಿ ಆ ಆಲೋಚನೆಯಿಂದ ಹೊರಬರ್ತಾ, ಹೇಳಿ ಅಂದ್ಲು. ಮೇಡಮ್, ನಿಮಗೆ ನಮ್ಮ ಕಂಪನಿ ಎದುರಾಳಿ ಕಂಪನಿಯಾದ DMK ಕಂಪನಿ ಬಗ್ಗೆ ಗೊತ್ತಾ ಅಂತ ಕೇಳ್ದ. ಏನೋ ಗೊತ್ತಿಲ್ಲ, ಯಾಕೆ ಅಂತ ಕೇಳಿದ್ಲು ರಂಜನಿ. ಆ ಮಾತಿಗೆ ಅವನು ಒಂದು ಸಲ ಹಿಂದೆ ತಿರುಗಿ ನೋಡಿ ಮತ್ತೆ ಡ್ರೈವಿಂಗ್ ಕಡೆ ಗಮನ ಕೊಡ್ತಾ, ನಾನೊಂದು ಮಾತು ಹೇಳ್ತೀನಿ, ಅದು ನಮ್ಮಿಬ್ಬರ ಮಧ್ಯೆಯೇ ಇರಬೇಕು ಅಂದ. ಹೌದಾ, ಏನದು? ಆ ಮಾತು ಹೇಳು ಹೇಳು ಅಂತ ಆಸಕ್ತಿಯಿಂದ ಕೇಳಿದ್ಲು ರಂಜನಿ. ಮೇಡಮ್, ನಿಮ್ಮ ಹತ್ರ ನಾಳೆ ಹಾಕಲಿರೋ ಟೆಂಡರ್ ಫೈಲ್ ಇದೆ ಅಂತ ತಿಳಿಯಿತು. ಆ ಫೈಲ್ ಏನಾದರೂ ನಾವು DMK ಕಂಪನಿಗೆ ಕೊಟ್ಟರೆ ನಮಗೆ 1 ಕೋಟಿ ರೂಪಾಯಿ ಕೊಡ್ತಾರೆ. ನಿಮಗೆ 70%, ನನಗೆ 30%. ನಿಮಗೆ ಈ ಡೀಲ್ ಓಕೆನಾ ಅಂತ ಕೇಳ್ದ ಕ್ಯಾಬ್ ಡ್ರೈವರ್. ಆ ಮಾತಿಗೆ ಶಾಕ್ ಆದ ರಂಜನಿ ಸ್ವಲ್ಪ ಹೊತ್ತು ಆಲೋಚಿಸಿದ್ಲು. 1 ಕೋಟಿ ರೂಪಾಯಿಯಲ್ಲಿ ತನ್ನ ಪಾಲು, ಹಾಗೆ ರುದ್ರನಿಗೆ ಕೊಡಬೇಕಾದ ಅಮೌಂಟ್, ಹೀಗೆ ಎಲ್ಲವನ್ನ ಲೆಕ್ಕ ಹಾಕ್ಕೊಂಡ್ಳು. ಅಷ್ಟರಲ್ಲಿ ಯಾವುದೋ ಆಲೋಚನೆ ಬಂದು, ಹೌದು, ಹೀಗೆ ಮಾಡಿದರೆ ನಮ್ಮ CEO ಸುಮ್ಮನೆ ಇರ್ತಾರಾ? ನಮ್ಮ ಮೇಲೆ ಚೀಟಿಂಗ್ ಕೇಸ್ ಹಾಕಲ್ವಾ ಅಂತ ಕೇಳಿದ್ಲು ರಂಜನಿ. ಆ ಚಾನ್ಸ್ ಇಲ್ಲದಂತೆ ನಿಮಗೆ DMK ಕಂಪನಿ ಇನ್ನೊಂದು ಫೈಲ್ ಕೊಡ್ತಾರೆ, ಅದನ್ನು ಆ ಜಾಗದಲ್ಲಿಡಿ. ಸೊ ನೀವು ಫೈಲ್ ಬದಲಾಯಿಸಿಲ್ಲ, ಆ ಕಂಪನಿ ತನ್ನ ಟ್ಯಾಲೆಂಟಿಂದ ಸಕ್ಸಸ್ ಆದಂತೆ ಅಲ್ಲಿ ಕಾಣಿಸುತ್ತೆ ಅಂದ ಡ್ರೈವರ್. ಆ ಮಾತಿಗೆ ಸ್ವಲ್ಪ ಹೊತ್ತು ಆಲೋಚಿಸಿದ ರಂಜನಿ, ಈ ಡೀಲ್ ನನಗೆ ಓಕೆ ಅಂದ್ಲು. ಅದೆಲ್ಲವನ್ನು ಫೋನ್ನಲ್ಲಿ ಕೇಳಿ ಸಡನ್ ಬ್ರೇಕ್ ಹಾಕಿ ಕಾರ್ ನಿಲ್ಲಿಸ್ತಾ ರುದ್ರ. ಕ್ಯಾಬ್ ಡ್ರೈವರ್ ಟೆಂಡರ್ ಫೈಲನ್ನು ರುದ್ರನ ಎದುರಾಳಿ ಕಂಪನಿ ಕೊಟ್ಟರೆ ಹಣ ಕೊಡ್ತಾರೆ ಎನ್ನಲು ಈ ಡೀಲ್ಗೆ ಓಕೆ ಅಂತಾಳು ರಂಜನಿ.
ಆದ್ದರಿಂದ ಅದೆಲ್ಲವನ್ನು ಕಾರ್ನಲ್ಲಿ ಮನೆಗೆ ಹೋಗ್ತಾ ಕೇಳಿಸ್ಕೊಳ್ತಿದ್ದ ರುದ್ರ ಶಾಕ್ ಆಗಿ ಒಮ್ಮೆಲೆ ಸಡನ್ ಬ್ರೇಕ್ ಆ ಕಾರ್ ನಿಲ್ಲಿಸ್ಬಿಟ್ಟ. ರಂಜನಿಯಿಂದ ಇದನ್ನು ಸ್ವಲ್ಪವೂ ನಿರೀಕ್ಷಿಸದ ರುದ್ರನಿಗೆ ದೊಡ್ಡ ಕರೆಂಟ್ ಶಾಕ್ ತಗಲದಂತ ಅನ್ನಿಸ್ತು. ತಕ್ಷಣ ಅವನ ಮುಖ ಕೋಪದಿಂದ ಕೆಂಪಾಗಿ ಕಣ್ಣುಗಳು ಕೆಂಡದಂತೆ ಉರಿತಿವೆ. ಈಗಲೇ ಹೋಗಿ ರಂಜನಿ ಕೆನ್ನೆಗೆ ರೆಡೇಟ್ ಹಾಕಬೇಕನ್ನಿಸ್ತು. ಅಷ್ಟೇ ಸ್ಪೀಡಾಗಿ ರಂಜನಿ ಮನೆ ಕಡೆ ಕಾರ್ ತಿರುಗಿಸ್ತಾ ರುದ್ರ. ಇನ್ನೊಂದು ಕಡೆ ಡ್ರೈವರ್ ಜೊತೆ ಮಾತಾಡ್ತಿರೋ ರಂಜನಿ, ಡೀಲ್ ನನಗೆ ಓಕೆ, ಆದರೆ 70-30 ಅಲ್ಲ, ನನಗೆ 85 ಬೇಕು, ಯಾಕಂದರೆ ನಾನು ಮಾಡ್ತಿರೋ ಬಹಳ ದೊಡ್ಡ ರಿಸ್ಕ್ ಅಂದ್ಲು ರಂಜನಿ. ಖಂಡಿತ ಮೇಡಮ್, ನೀವು ಹೇಳಿದಂತೆ ಮಾಡ್ತೀನಿ ಅಂದ ಡ್ರೈವರ್. ಸರಿ, ಆ ಹಣ ಏನಿದ್ರು ತರಿಸು, ಈಗಲೇ ಫೈಲ್ ಹ್ಯಾಂಡ್ ಓವರ್ ಮಾಡ್ತೀನಿ ಅಂದ್ಲು ರಂಜನಿ. ಹಾಗಲ್ಲ ಮೇಡಮ್, ನೀವು ಈಗ ಫೈಲ್ ಕೊಟ್ಟರೆ ನಾಳೆ ಟೆಂಡರ್ ಓಕೆ ಆದಮೇಲೆ ನಮ್ಗೆ ಹಣ ಬರುತ್ತೆ ಅಂತ ಅಂದ ಡ್ರೈವರ್. ಅಬ್ಬಾ ಛೇ, ನಾನು ನಿಮ್ಮ ಕಣ್ಣಿಗೆ ಅಷ್ಟೊಂದು ದಡ್ಡಳ ಕಾಣಿಸ್ತಿದ್ದೀನಾ? ನಾನೀಗ ಫೈಲ್ ಕೊಟ್ಟ ಮೇಲೆ ಅವನು ತೊಗೊಂಡು ಹೋಗಿ ನಾಳೆ ಅವನಿಗೆ ಟೆಂಡರ್ ಬಂದರೆ ಅವನಿಗೆ ಲಾಭ, ಅವನು ಕೊಡೋ ಹಣದಿಂದ ನಿನಗೆ ಲಾಭ. ಅವನು ಯಾರೋ ನನಗೆ ಗೊತ್ತಿಲ್ಲ, ನೀನು ಕೂಡ ನಾಳೆ ಮರೆಯಾದರೆ ನಾನು ಯಾರನ್ನು ಕೇಳಲಿ? ನನಗೆ ಹಸಲಿಗೆ ಇಲ್ಲಿ ಯಾರೂ ಅಷ್ಟಾಗಿ ಗೊತ್ತಿಲ್ಲ ಅಂದ್ಲು ರಂಜನಿ. ಮೇಡಮ್, ಬೇಕಿದ್ರೆ ಈ ಕಾರ್ ಕೀ ಕೂಡ ನಿಮಗೆ ಕೊಡ್ತೀನಿ, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲವನ್ನ ನಿಮಗೆ ಕೊಟ್ಬಿಡ್ತೀನಿ. ಅವಳಿಗಾಗಿ ಆದರೂ ಮತ್ತೆ ನಿಮ್ಮ ಹತ್ರ ಬರಬೇಕಲ್ವಾ ಅಂದ ಡ್ರೈವರ್. ಏನು ಮಾತಾಡ್ತಿದ್ಯಾ? 10,000 ಎಸೆದ್ರೆ ನಿನಗೆ ಇವೆಲ್ಲ ಸಿಗುತ್ತವೆ. ಬರೋ 1 ಕೋಟಿ ರೂಪಾಯಿಯಲ್ಲಿ 10 ಲಕ್ಷ ಇಟ್ಟರೆ ನಿನ್ನ ಕಾರ್ ಸಿಗುತ್ತೆ. ಇವುಗಳಿಗಾಗಿ ನಾನು ನಿನ್ನನ್ನು ನಂಬೇಕಾ ಅಂದ್ಲು ರಂಜನಿ. ನೀವು ನಂಬೇಕಂದ್ರೆ ಏನು ಮಾಡಬೇಕು ಮೇಡಮ್ ಅಂದ ಡ್ರೈವರ್. ತಕ್ಷಣ ಆ ಹಣ ತರಿಸು, ನಾನು ಫೈಲ್ ಕೊಡ್ತೀನಿ ಅಂದ್ಲು ರಂಜನಿ. ಅವಳು ಹೇಳೋ ಒಂದೊಂದು ಮಾತು ಕೇಳ್ತಿರೋ ರುದ್ರ ಪ್ರಳಯ ಸೃಷ್ಟಿಸಲು ಸಿದ್ಧನಾಗಿದ್ದಾನೆ. ಸರಿ ಮೇಡಮ್, ನಾನು ತಕ್ಷಣ ಒಂದು ಫೋನ್ ಮಾಡ್ಕೊಂಡು ಬರ್ತೀನಿ ಅಂತ ಕಾರ್ ನಿಲ್ಲಿಸಿ ಪಕ್ಕಕ್ಕೆ ಹೋದ ಡ್ರೈವರ್. ಅವನು ಫೋನ್ ಮಾಡೋ ಗ್ಯಾಪ್ನಲ್ಲಿ ರಂಜನಿ ತಾನು ಮಾಡಬೇಕಾದನ್ನು ಮಾಡಿಬಿಟ್ಲು. ಹೊರಗೆ ಹೋದ ಡ್ರೈವರ್ ಬ್ಲೂಟೂತ್ ಮೂಲಕ ಲೈನ್ನಲ್ಲಿದ್ದ ರುದ್ರನ್ ಜೊತೆ, ಸರ್, ಆ ಮೇಡಮ್ ನಿಮ್ಮ ಡೀಲ್ ಓಕೆ ಮಾಡಿದ್ರು, ಏನು ಮಾಡಲಿ? ಹಣ ಕೊಟ್ಟರೆ ಮಾತ್ರ ಫೈಲ್ ಕೊಡ್ತೀನಿ ಅಂತಿದ್ದಾರೆ ಅಂತ ಕೇಳ್ದ. ನಾನು ಬರ್ತಿದ್ದೀನಿ, ನೀನು ಎಲ್ಲಿದ್ದೀಯಾ ಅಂತ ಸೀರಿಯಸ್ ಆಗಿ ಕೇಳ್ದ ರುದ್ರ. ತನ್ನ ಲೊಕೇಶನ್ ಹೇಳಿದ ಡ್ರೈವರ್. ಸರಿ, 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಅಲ್ಲಿಗೆ ಬಂದ ಮೇಲೆ ಅವಳಿಗೆ 1 ಕೋಟಿ ಅಲ್ಲ 100 ಕೋಟಿ ಕೊಡ್ತೀನಿ ಬಿಡು ಅಂತ ಕೋಪದಿಂದ ಫೋನ್ ಕಟ್ ಮಾಡ್ತಾನೆ ರುದ್ರ. ಇನ್ನೊಂದು ಕಡೆ ಕ್ಯಾಬ್ನಲ್ಲಿ ಕೂತಿದ್ದ ರಂಜನಿ ತನ್ನ ಕೆಲಸ ಪೂರ್ತಿ ಆದಮೇಲೆ ಕ್ಯಾಬ್ ಇಳಿದು ದಿಕ್ಕುಗಳನ್ನ ನೋಡ್ತಿದ್ದಾಳೆ. ಡ್ರೈವರ್ ರಂಜನಿ ಹತ್ರ ಬಂದು, ಮೇಡಮ್, ನೀವು ಯಾಕೆ ಕಾರ್ ಹಿಡಿದ್ರಿ? ಒಳಗೆ ಕೂತ್ಕೊಳ್ಳಿ, ಅವ್ರ ಹಣ ತೊಗೊಂಡು 10 ನಿಮಿಷದಲ್ಲಿ ಬರ್ತೀವಿ ಅಂದಿದ್ದಾರೆ ಅಂದ ಡ್ರೈವರ್. ನನಗೂ ಆ 10 ನಿಮಿಷ ಸಾಕು ಅಂತ ಮನಸ್ಸನ್ನು ಅಂದ್ಕೊಂಡ ರಂಜನಿ, ಪರವಾಗಿಲ್ಲ, ನಾನು ಹೊರಗಡೆ ಇರ್ತೀನಿ ಅಂತ ತನ್ನ ಹ್ಯಾಂಡ್ ಬ್ಯಾಗ್ ಮತ್ತು ಮೊಬೈಲನ್ನು ಗಟ್ಟಿಯಾಗಿಡ್ದು ಅಲ್ಲಿ ಪಕ್ಕದಲ್ಲೇ ನಿಂತಳು. ಅವಳನ್ನ ನೋಡ್ತಿದ್ದೆ ಡ್ರೈವರ್ಗೆ ಏನೋ ಅನುಮಾನ ಬಂತು. ಅವಳನ್ನೇ ಗಮನಿಸ್ತಾ ಇದ್ದಾನೆ. ರಂಜನಿ ತಲೆ ತಗ್ಗಿಸಿ ಮೊಬೈಲ್ ನೋಡ್ತಾ ಇದ್ದಾಳೆ. ಅವಳ ಕಾಲುಗಳು ಸ್ವಲ್ಪ ನಡಕ್ತಿವೆ, ಆದರೆ ಅದು ಹೊರಗಡೆ ಕಾಣಿಸ್ತಂತೆ ಇರೋದಕ್ಕೆ ಬಹಳ ಟ್ರೈ ಮಾಡ್ತಿದ್ದಾಳೆ. ಇನ್ನೊಂದು ಕಡೆ ಬಹಳ ಸ್ಪೀಡಾಗಿ ಬರ್ತಿದ್ದಾನೆ ರುದ್ರ. ರಂಜನಿ ಕ್ಯಾಬ್ಗೆ ಹೊರಕೊಂಡು ಒಂದು ಸ್ಟ್ರೀಟ್ ಕಾರ್ನರ್ನಲ್ಲಿದ್ದರೆ ಇನ್ನೊಂದು ಕಡೆಯಿಂದ ಎಂಟ್ರಿ ಕೊಡ್ತು ರುದ್ರನ ಕಾರು. ಆ ಕಾರ್ ನೋಡ್ತಿದ್ದಂತೆ ಗುರುತಿಸಿದ ಕ್ಯಾಬ್ ಡ್ರೈವರ್, ಮೇಡಮ್, ನಮ್ಮ ಜೊತೆ ಡೀಲ್ ಮಾತಾಡೋ ಬಾಸ್ ಬರ್ತಿದ್ದಾರೆ ಅನ್ನುತ್ತಾ ಆ ಕಾರ್ ಕಡೆ ತೋರಿಸ್ತಾ. ರಂಜನಿ ಆ ಕಾರ್ ಕಡೆ ನೋಡಿದ್ಲು. ಅದು ಯಾವಾಗಲೂ ರುದ್ರ ಬಳಸೋ ಕಾರ್ ಅಲ್ಲದಿದ್ದರಿಂದ ಅವಳಿಗೆ ಆ ಕಾರ್ ಗುರ್ತು ಸಿಗಲಿಲ್ಲ. ರಂಜನಿ ತಕ್ಷಣ ಆ ಕಾರ್ ಫೋಟೋ ತನ್ನ ಮೊಬೈಲ್ನಲ್ಲಿ ತೆಗೆದ್ಲು. ಆ ಕಾರ್ನಲ್ಲಿರೋ ರುದ್ರ ಬಹಳ ಕೋಪದಿಂದ ರಂಜನಿಯನ್ನೇ ನೋಡ್ತಾ ಸ್ಪೀಡಾಗಿ ಹತ್ರ ಬರ್ತಿದ್ದಾನೆ. ಅಷ್ಟರಲ್ಲೇ ರಂಜನಿ ಮುಂದೆ ಒಂದು ಕಾರ್ ಬಂದು ನಿಂತಿತು. ರಂಜನಿ ತಕ್ಷಣ ಆ ಕಾರ್ ಹತ್ತಿದ್ಲು. ಆ ಕಾರ್ ಸ್ಪೀಡಾಗಿ ರುದ್ರನ ಕಾರನ್ನು ದಾಟ್ಕೊಂಡು ಹೊರಟೋಯ್ತು. ಇದೆಲ್ಲ ರುದ್ರ ಮತ್ತು ಕ್ಯಾಬ್ ಡ್ರೈವರ್ ಇಬ್ಬರು ನೋಡ್ತಿರುವಂತೆಯೇ ಕೆಲವು ಸೆಕೆಂಡ್ಗಳಲ್ಲಿ ನಡೆದು ಹೋಯಿತು. ರುದ್ರ ತಕ್ಷಣ ರಿಯಾಕ್ಟ್ ಆಗುತ್ತಾ ಕಾರ್ ಹಿಂದೆ ತನ್ನ ಕಾರ್ ಬಿಟ್ಟ. ರಂಜನಿ ಮುಂದೆ ಒಂದು ಕಾರ್ ಬಂದು ನಿಂತಿತು. ತಕ್ಷಣ ಅವಳು ಅದನ್ನು ಯಾಮಾರಿಸಿ ಇನ್ನೊಂದು ಕಾರಲ್ಲಿ ಹೊರಟು ಹೋದ್ಲು. ರುದ್ರ ತಕ್ಷಣ ಆ ಕಾರ್ ಹಿಂದೆಯೇ ತನ್ನ ಕಾರನ್ನು ಬಿಟ್ಟ. ಇನ್ನೊಂದು ಕಡೆ ಹಾಸ್ಟೆಲಿಗೆ ಬಂದ ಸುರಭಿ ಸಿಟ್ಟಿನಿಂದ ತನ್ನ ಬೆಡ್ ಮೇಲೆ ಮಲಗಿದ್ಲು. ತನ್ನ ತಾಯಿ ಈ ದಿನ ಬರ್ತೀನಿ ಅಂತ ಹೇಳಿ ಬರಲಿಲ್ಲ. ತಾನು ಮಿಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಮೌನಿತಾ ತನ್ನ ಭಾವನೆಗಳನ್ನ ಪಕ್ಕಕ್ಕಿಟ್ಟಿದ್ದಾಳೆ ಅಂತ ಅವಳಿಗೆ ಬಹಳ ಬೇಸರ ಆಯಿತು. ಯಾರ ಜೊತೆಗೂ ಮಾತಾಡೋದಕ್ಕೆ ಇಷ್ಟವಾಗದೆ ಸುಮ್ಮನೆ ಕಣ್ಮುಚ್ಕೊಂಡ್ಳು. ಒಂದು ಅರ್ಧ ಗಂಟೆ ಕಳೆಯಿತು. ಆಗ ರೂಮ್ಮೇಟ್ ಸುರಭಿಯನ್ನು ಕರೀತಾ, ಸುರಭಿ, ಸುರಭಿ, ವಾರ್ಡನ್ ಕರೀತಿದ್ದಾರೆ ಅಂದ್ಲು. ಅದಕ್ಕೆದ್ದು ಸುರಭಿ, ಈ ಸಮಯದಲ್ಲಿ ಆಕೆಗೆ ನನ್ನ ಜೊತೆ ಏನು ಕೆಲಸ ಅಂದ್ಕೊಳ್ತಾ ಕೆಳಗೆ ಹೋದ್ಲು. ಅವಳು ಹೋಗುವಷ್ಟರಲ್ಲಿ ಕೂತಿದ್ದಾಳೆ ಮೌನಿತಾ. ತಾಯಿಯನ್ನು ನೋಡ್ತಿದ್ದಂತೆ ಒಂದು ಕ್ಷಣ ಮನಸ್ಸಿಗೆ ಸಂತೋಷವಾಯಿತು. ಆದರೆ
ಮನಸಾರೆ ನಗೋದಕ್ಕೆ ಸುರಭಿಯಿಂದ ಆಗಲಿಲ್ಲ. ಆಗ ಮೌನಿತಾ ಬಾ ಸುರಭಿ ಅಂತ ಕರೆದು ಎದುರಿರೋ ವಾರ್ಡನ್ ಜೊತೆ ನಾನು ಸುರಭಿನ ಈ ದಿನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಆಮೇಲೆ ಡ್ರಾಪ್ ಮಾಡ್ತೀನಿ ಅಂದ್ಲು. ಓಕೆ ಮೇಡಮ್, ಈ ರಿಜಿಸ್ಟರ್ನಲ್ಲಿ ಸೈನ್ ಮಾಡಿ ಕರ್ಕೊಂಡು ಹೋಗಿ ಅಂತ ವಾರ್ಡನ್ ಹೇಳಿದ್ರಿಂದ ಮೌನಿತಾ ಸೈನ್ ಮಾಡಿ ಸುರಭಿಯನ್ನು ತಾನು ಬುಕ್ ಮಾಡಿದ ಹೋಟೆಲ್ ರೂಮ್ಗೆ ಕರ್ಕೊಂಡು ಹೋದ್ಲು. ಸುರಭಿ ನಿನಗೆ ಈಗ ಹೇಗಿದೆ ಅಂತ ಕೇಳಿದ್ಲು ಮೌನಿತಾ. ಅಲ್ಲಿಯವರೆಗೆ ಮೌನವಾಗಿ ಬೆಡ್ ಮೇಲೆ ಕೂತಿದ್ದ ಸುರಭಿ ಮೆಲ್ಲಗೆ ನಾನು ಚೆನ್ನಾಗಿದ್ದೀನಿ ಮಮ್ಮಿ ಅಂದ್ಲು. ಮೌನಿತಾ ಒಂದು ಹೊಸ ಫೋನ್ ಅವಳ ಮುಂದೆ ಇಟ್ಲು. ಸುರಭಿ ಅದನ್ನು ತಗೊಂಡು ಓಪನ್ ಮಾಡಿದ್ಲು. ಇದು ಫ್ಯಾನ್ಸಿ ನಂಬರ್, ಯಾರಿಗೂ ತಿಳಿಯಲು ಸಾಧ್ಯವಿಲ್ಲ. ನೀನು ಕೂಡ ಯಾರಿಗೂ ಈ ನಂಬರ್ ಕೊಡಬೇಡ. ಈ ನಂಬರ್ ನನಗೆ, ನಿಮ್ಮ ಡ್ಯಾಡಿಗೆ, ನಿಮ್ಮ ತಮ್ಮನಿಗೆ ತಿಳಿದ್ರೆ ಸಾಕು. ಸಿಟಿಯಲ್ಲಿ ಎಲ್ರಿಗೂ ತಿಳಿಯೋ ಅಗತ್ಯ ಇಲ್ಲ ಅಂತ ಹೇಳಿದ್ಲು ಮೌನಿತಾ. ಆ ಮಾತಿಗೆ ತಲೆ ಮೆಲ್ಲಗಲ್ಲಾಡ್ಸಿದ್ಲು. ತಕ್ಷಣ ಸುರಭಿ ಎದುರು ಕೂತು ಅವಳಿಗೆಲ್ಲ ಹಿಡಿದು ಮೇಲೆತ್ತಿ ಏನಾಯ್ತು ಸುರಭಿ, ಯಾಕೆ ನೀನು ನಮ್ಮ ಜೊತೆ ಮೊದಲಿನಂತೆ ನಾರ್ಮಲಾಗಿ ಮಾತಾಡ್ತಾ ಇಲ್ಲ ಅಂತ ಕೇಳಿದ್ಲು ಮೌನಿತಾ. ಏನಿಲ್ಲ ಮಮ್ಮಿ, ಏನೂ ನಡೆದಿಲ್ಲ ಅಂದ್ಲು ಸುರಭಿ. ಇನ್ನು ಎಷ್ಟು ಕೇಳಿದ್ರು ಅವಳು ಹೇಳಲ್ಲ ಅಂತ ಅರ್ಥ ಆಗಿದ್ರಿಂದ ನೋಡಿ ಸುರಭಿ, ನಾನು ಅಥವಾ ನಿಮ್ಮಪ್ಪ ಏನೇ ಮಾಡಿದ್ರೂ ನಿಮ್ಮ ಒಳ್ಳೆಯದಕ್ಕಾಗೇ ಮಾಡ್ತೀನಿ. ನೀನು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡು. ಅನಗತ್ಯ ಮನುಷ್ಯರ ಬಗ್ಗೆ, ವಿಷಯಗಳ ಬಗ್ಗೆ ಆಲೋಚಿಸಿ ನಮ್ಮನ್ನು ದೂರ ಇಡಬೇಡ ಅಂದ್ಲು ಮೌನಿತಾ. ಅಪ್ಪ ಮಿನಿಸ್ಟರ್ ಆಗೋದು, ನೀನು ತಿಂಗಳಲ್ಲಿ ಅರ್ಧ ದಿನ ಮುಂಬೈನಲ್ಲಿರೋದು ಕೂಡ ನಮಗಾಗಿ ಏನಾ ಮಮ್ಮಿ ಅಂತ ಕೇಳಬೇಕನ್ನಿಸ್ತು ಸುರಭಿಗೆ. ಆದರೆ ಕೇಳಲಾಗದೆ ಮೌನವಾಗಿದ್ಲು. ಅವಳು ಏನು ಮಾತನಾಡ್ತಿದ್ರಿಂದ ತಕ್ಷಣ ಲ್ಯಾಂಡ್ಲೈನಿಂದ ರಿಸೆಪ್ಷನ್ಸ್ಗೆ ಕಾಲ್ ಮಾಡಿ ಫುಡ್ ಆರ್ಡರ್ ಮಾಡಿದ್ಲು ಮೌನಿತಾ. ಹುಷಾರಿಲ್ಲದ ಮಗು ಅಲ್ವಾ, ಅವಳಿಗೆ ಏನು ಬೇಕು ಅಂತ ಕೂಡ ಕೇಳಲಿಲ್ಲ. ತಾಯಿ ಆರ್ಡರ್ ಮಾಡಿದ ಫುಡ್ಡನ್ನು ಸ್ವಲ್ಪ ತಿಂದಳು ಸುರಭಿ. ಹಾಗೆ ಸ್ವಲ್ಪ ಸ್ವಲ್ಪ ತಿಂದರೆ ನಿನ್ನ ಹೆಲ್ತ್ ಹೇಗೆ ಸರಿ ಆಗುತ್ತೆ ಸುರಭಿ, ಸ್ವಲ್ಪ ಹೊಟ್ಟೆ ತುಂಬ ತಿನ್ನು ಅಂದ್ಲು ಮೌನಿತಾ. ಅದಕ್ಕೂ ಕೂಡ ಸುರಭಿ ಏನನ್ನೂ ಮಾತಾಡಲಿಲ್ಲ. ನೀನು ಹೀಗೆ ಮಾತಾಡದೆ ಇರೋದಕ್ಕೇನಾ ನನ್ನನ್ನು ಬರೋದು ಕರೆದಿದ್ದು? ನೀನು ಮಿಸ್ ಯು ಮಮ್ಮಿ ಅಂದರೆ ನನ್ನನ್ನು ಬಹಳ ಮಿಸ್ ಮಾಡ್ಕೊಳ್ತಿದ್ಯಾ ಅಂತ ನಾನು ನನ್ನ ಕೆಲಸಗಳನ್ನೆಲ್ಲ ಬಿಟ್ಟು ಓಡ್ ಬಂದೆ ಅಂತ ಬೇಸರದಿಂದ ಅಂದ್ಲು ಮೌನಿತಾ. ಆ ಮಾತಿಗೆ ತಕ್ಷಣ ತಲೆ ಎತ್ತಿ ತಾಯಿಯ ಕಡೆ ನೋಡಿದ ಸುರಭಿ, ಮಮ್ಮಿ ಒಂದು ಮಾತು ಕೇಳಲಾ ಅಂದ್ಲು. ಕೇಳು ಸುರಭಿ, ನೀನು ಕೇಳಲಿ ಅಂತಲೇ ನಾನು ಕಾಯ್ತಿದ್ದೀನಿ. ಓಪನ್ ಆಗಿ ನಮ್ಮ ಜೊತೆ ಮಾತಾಡು. ನಿನ್ನ ಪ್ರಾಬ್ಲಮ್ ಏನಂತ ಹೇಳು. ಎಂಥ ಪ್ರಾಬ್ಲಮ್ ಆದರೂ ನಿನ್ನ ಹತ್ರ ಬರದಂತೆ ನಾನು ನಿಮ್ಮಪ್ಪ ನೋಡ್ಕೊಳ್ಬಲ್ಲೆವು ಅಂತ ದೊಡ್ಡದಾಗಿ ಹೇಳಿದ್ಲು ಮೌನಿತಾ. ಅದನ್ನು ಪಕ್ಕಕ್ಕಿಡು ಮಮ್ಮಿ, ನಿನಗೀಗ ಬಹಳ ದಾಹವಾಗ್ತಿದೆ ಅಂದ್ಕೋ. ಮನೆಯಲ್ಲಿ ಕುಡಿಯೋ ನೀರಿಲ್ಲ, ಟ್ಯಾಪ್ನಲ್ಲಿ ನೀರು ಕುಡಿತೀಯಾ ಅಥವಾ ಕುಡಿಯೋ ನೀರು ಬರೋವರೆಗೂ ಕಾಯ್ತೀಯಾ ಅಂತ ಕೇಳಿದ್ಲು ಸುರಭಿ. ಮಗಳು ಯಾಕೆ ಹಾಕಿ ಕೇಳ್ತಿದ್ದಾಳೆ ಅಂತ ಅರ್ಥವಾಗದಿದ್ದರೂ ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಹಾಗೆ ಯಾಕೆ ಟ್ಯಾಪ್ ನೀರು ಕುಡಿತೀನಿ, ಕುಡಿಯೋ ನೀರು ತರೋವರೆಗೂ ವೆಯ್ಟ್ ಮಾಡ್ತೀನಿ ಅಂದ್ಲು ಮೌನಿತಾ. ಇಲ್ಲ ಮಮ್ಮಿ, ಕುಡಿಯೋ ನೀರು ಹತ್ತಿರದಲ್ಲಿ ಎಲ್ಲೂ ಇಲ್ಲ. 1 ಗಂಟೆ ಸಮಯ ಕಳೀತು. ನಿನಗೆ ದಾಹ ಹೆಚ್ಚಾಗಿದೆಯೇ ಹೊರತು ಕಡಿಮೆ ಆಗಿಲ್ಲ. ಆಗೇನು ಮಾಡ್ತೀಯಾ ಅಂತ ಕೇಳಿದ್ಲು ಸುರಭಿ. ಏನು ಮಾಡ್ತೀನಿ, ಆಗ ನೀರು ಕುಡಿಯೋತಿದ್ದರೆ ತಡ್ಕೊಳ್ಳೋದಕ್ಕಾಗಲ್ಲ, ಆದ್ದರಿಂದ ಟ್ಯಾಪ್ ನೀರು ಕುಡಿತೀನಿ ಅಂದ್ಲು ಮೌನಿತಾ. ನೀನು ಹೊಟ್ಟೆ ತುಂಬ ಟ್ಯಾಪ್ ನೀರು ಕುಡಿದ ಮೇಲೆ ಒಂದು ಬಾಟಲ್ ಮಿನರಲ್ ವಾಟರ್ ತಂದರೆ ಏನು ಮಾಡ್ತೀಯಾ ಅಂತ ಕೇಳಿದ್ಲು ಸುರಭಿ. ಏನು ಮಾಡ್ತೀನಿ, ಆಗ ನನಗೆ ನೀರು ಬೇಡ, ಆದ್ದರಿಂದ ಅದನ್ನು ಪಕ್ಕಕ್ಕೆ ಇಟ್ಬಿಡ್ತೀನಿ ಅಂದ್ಲು ಮೌನಿತಾ. ಅದೇ ಮಮ್ಮಿ ಇಲ್ಲಿ ನಡೆದದ್ದು ಕೂಡ. ನಿನ್ನೆ ನನಗೆ ನೀನು ಬೇಕು ಅನ್ನಿಸ್ತು ಮಮ್ಮಿ, ಬಹಳ ಲೋನ್ಲಿಯಾಗಿ ಫೀಲ್ ಆದೆ. ಆದರೆ ನೀನು ನಿನ್ನೆ ಬರಲಿಲ್ಲ. ನನ್ನ ನೋವು ಹೆಚ್ಚಾಗ್ತಾ ಹೋಯ್ತೇ ಹೊರತು ಕಡಿಮೆ ಆಗಲಿಲ್ಲ. ಆಮೇಲೆ ನಾನು ನಮ್ಮ ಫ್ರೆಂಡ್ ಮನೆಯವ್ರಿಗೆ ಹೋದೆ. ನಮ್ಮ ಫ್ರೆಂಡ್ ಅವ್ರ ಮಮ್ಮಿ ನನ್ನ ಬಹಳ ಚೆನ್ನಾಗಿ ನೋಡಿಕೊಂಡ್ರು. ಅವ್ರು ಹಾಗೆ ನೋಡ್ಕೊಂಡಿದ್ದಕ್ಕೆ ನಾನು ಹೀಗಿದ್ದೀನಿ. ನಿನ್ನೆ ಬೇಕಾಗಿದ್ದ ನೀನು ಈ ದಿನ ಬಂದು ಹೀಗೆ ಮಾತಾಡಿದ್ರೆ ನಾನೇನು ಮಾಡೋದಕ್ಕಾಗಲ್ಲ ಅಲ್ವಾ ಅಂದ್ಲು ಸುರಭಿ. ಅಂದರೆ ಕುಡಿಯೋ ನೀರು ಮತ್ತು ನಾನು ಒಂದೇನಾ ಅಂತ ಸ್ವಲ್ಪ ಕಿರಿಕಿರಿಯಿಂದ ಅಂದ್ಲು ಮೌನಿತಾ. ಹುಚ್ಚು ಮಮ್ಮಿ ನೀನು, ಆ ನೀರು ಒಂದೇ ಹೇಗಾಗ್ತಾರೆ? ಕುಡಿಯೋ ನೀರು ನೀನು ಹಂಚೋ ಪ್ರೀತಿ ಅಂದ್ಕೋ, ಅದನ್ನು ಹಾಗೆ ಅರ್ಥ ಮಾಡ್ಕೊ. ನಿನ್ನೆಯ ನನ್ನ ಪರಿಸ್ಥಿತಿ. ನನಗೆ ನಿದ್ರೆ ಬರ್ತಿದೆ ಮಮ್ಮಿ ಅನ್ನುತ್ತಾ ಬೆಡ್ನ ಇನ್ನೊಂದು ಪಕ್ಕಕ್ಕೆ ತಿರುಗಿ ಮಲಗಿದ್ಲು ಸುರಭಿ. ಮಗಳು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮೌನಿತಾಗೆ ಬಹಳ ಸಮಯ ಬೇಕಾಯಿತು. ಅರ್ಥವಾದ ಮೇಲೆ ಮೌನವಾಗಿ ಮಗಳನ್ನು ನೋಡೋದನ್ನು ಬಿಟ್ಟರೆ ಅವಳು ಮಾಡೋದೇನೂ ಇರಲಿಲ್ಲ. ಸುರಭಿ ಕಡೆ ನೋಡಿದ್ಲು. ಅಷ್ಟರಲ್ಲೇ ಅವಳು ಮೆಡಿಸಿನ್ ಪ್ರಭಾವದಿಂದ ನಿದ್ರಿಸ್ತಿದ್ದಾಳೆ. ಅವಳು ಹೇಳಿದ ನೀರಿನ ಲಾಜಿಕ್ ಮೂಲಕ ಸುರಭಿ ಎಷ್ಟು ಲೋನ್ಲಿಯಾಗಿ ಫೀಲ್ ಆಗ್ತಿದ್ದಾಳೆ ಅಂತ ಅರ್ಥವಾದ ಮೌನಿತಾ ಮಗಳ ಪಕ್ಕಕ್ಕೆ ಸೇರಿ ಅವಳ ಮೇಲೆ ಕೈ ಇಟ್ಲು. ಆದರೆ ಅಷ್ಟರಲ್ಲೇ ಗಾಢ ನಿದ್ರೆಯಲ್ಲಿದ್ದ ಸುರಭಿಗೆ ತಾಯಿಯ ಸ್ಪರ್ಶ ಸ್ವಲ್ಪವೂ ತಿಳಿತಿಲ್ಲ. ಇನ್ನೊಂದು ಕಡೆ ರಂಜನಿ ಡ್ರೈವರ್ ಜೊತೆ ಡೀಲ್ ಮಾತಾಡಿ ಮತ್ತೆ ಮಧ್ಯದಲ್ಲಿ ಸಡನ್ನಾಗಿ ಯಾಕೆ ಹಾಗೆ ಹೊರಟು ಹೋದ್ಲು ಅಂತ ಅರ್ಥವಾಗದ ರುದ್ರ ತಕ್ಷಣ ಅವಳು ಹೋಗ್ತಿರೋ ಕಾರ್ ಹಿಂದೆ ಫಾಲೋ ಮಾಡ್ದ. ರಂಜನಿ ಹೋಗ್ತಿರೋ ಕಾರ್ ಮುಂದೆ ಹೋಗ್ತಿದ್ರೆ ಹಿಂದೆ ರುದ್ರನ ಕಾರ್ ಹೋಗ್ತಿದೆ. ಸ್ಪೀಡಾಗಿ ಹೋಗ್ತಿದ್ದ ಕಾರ್ ಸ್ವಲ್ಪ ಹೊತ್ತಿಗೆ ನೇರವಾಗಿ ರಂಜನಿ ಇರೋ ಅಪಾರ್ಟ್ಮೆಂಟ್ ಒಳಗೋಯ್ತು. ಕಾರ್ ಇಳಿದ ರಂಜನಿ ತಕ್ಷಣ ಓಡುತ್ತಾ ಲಿಫ್ಟ್ ಒಳಗೆ ಹೋದ್ಲು.
ಹಿಂದೆ ಬಂದ ರುದ್ರ ಕಾರ್ ನಿಲ್ಲಿಸಿ ಮನೆಗೆ ಬಂದ್ಲಲ್ಲ, ಇದಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದೇನು ಅಂದ್ಕೊಳ್ತಿರುವಾಗ ಅವನ ಮೊಬೈಲ್ಗೊಂದು ಮೆಸೇಜ್ ಬಂತು. ಅದನ್ನು ಓಪನ್ ಮಾಡಿ ನೋಡಿದ ರುದ್ರನ ಕಣ್ಣುಗಳು ಅನುಮಾನದಿಂದ ಚಿಕ್ಕದಾದವು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.